ಹಾಯ್ ನಮಸ್ತೆ, ಆಹಾರ ಬುತ್ತಿಗೆ ಸ್ವಾಗತ. ರಾಗಿ ಹಿಟ್ಟಿಂದ ನಾನು ಲಡ್ಡು ಮಾಡಿ ತೋರಿಸ್ತೀನಿ, ಬನ್ನಿ. ರಾಗಿ ಹಿಟ್ಟಿಂದ ಲಡ್ಡು ಮಾಡೋದ್ರಿಂದ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ರಾಗಿ ಹಿಟ್ಟು ತಿನ್ನೋದ್ರಿಂದನೂ ಹೆಲ್ದಿಗೆ ಒಳ್ಳೆಯದು. ಇದು ಲಡ್ಡು ಹೇಗೆ ಮಾಡೋದಂತ ನಾನು ನಿಮಗೆ ತೋರಿಸ್ತೀನಿ, ಬನ್ನಿ. ನೋಡಿ, ರಾಗಿ ಹಿಟ್ಟಿನ ಲಡ್ಡು ಮಾಡೋಕ್ಕೆ ಚಿಕ್ಕದಾಗಿ ಒಂದು ಅಚ್ಚು ಬೆಲ್ಲ, ಉಂಡೆ ಆದರೆ ಸ್ವಲ್ಪ ಇಷ್ಟಪ್ಪ ಇರೋದು ತೊಗೊಳ್ಳಿ, ಸ್ವಲ್ಪ ಎಳ್ಳು, ಸ್ವಲ್ಪ ಇದು ಬಾದಾಮಿ, ಕಡಲೆ ಬೀಜ ಒಂದು ಬಟ್ಲಷ್ಟು, ಒಂದೆರಡು ಏಲಕ್ಕಿ. ಹೇಗೆ ಮಾಡೋದಂತೆ ನಾನು ನಿಮಗೆ ತೋರಿಸ್ತೀನಿ, ಬನ್ನಿ. ನೋಡಿ, ರಾಗಿ ಹಿಟ್ಟು ನಾನು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಇವಾಗ 1 ಸ್ಪೂನ್ ಆದಷ್ಟು ಉಪ್ಪು ಹಾಕ್ಕೊಳ್ಳೋಣ. ಉಪ್ಪು ಹಾಕ್ಕೊಂಬಿಟ್ಟು ಇದನ್ನು ನಾವು ಹಿಟ್ಟು ಕಲಸೋಣ. ನೋಡಿ, ಈ ಥರ ನಾವು ಕಲಿಸ್ಕೋಬೇಕು. ಜಾಸ್ತಿ ಏನು ಟೈಮ್ ತೊಗೊಳ್ಳಲ್ಲ, 10 ನಿಮಿಷದಲ್ಲೇ ಲಡ್ಡು ರೆಡಿ ಆಗುತ್ತೆ. ಸಾಯಂಕಾಲ ಹೊತ್ತು ಮಕ್ಕಳು ಬಂದಾಗೆ ಒಂದೊಂದು ಲಡ್ಡು ಕೊಟ್ಟರೆ ಸೂಪರಾಗಿ ತಿನ್ಕೊಂಡು ಆಟ ಆಡ್ಕೊಂಡು ಇರ್ತಾರೆ. ರಾಗಿ ಹಿಟ್ಟಿನ ಲಡ್ಡು ತಿಂದರೆ ತುಂಬ ಆರೋಗ್ಯಕ್ಕೆ ಒಳ್ಳೆಯದು. ನೋಡಿ, ಇವಾಗ ರೆಡಿ ಆಯಿತು. ಇವಾಗ ಹೇಗೆ ಮಾಡೋದಂತ ನಾನು ನಿಮಗೆ ತೋರಿಸ್ತೀನಿ. ನೋಡಿ, ಒಂದು ಬಟರ್ ಪೇಪರ್ ತೊಗೋಬೇಕು. ಬಟರ್ ಪೇಪರ್ ಇಲ್ಲ ಅಂದರೆ ಸ್ವಲ್ಪ ಎಣ್ಣೆ ಕವರು ಇಲ್ಲ ಬಟ್ಟೆ ಗಿಟ್ಟೆ ತಂದಿರೋ ಕವರ್ ಇರುತ್ತಲ್ವ, ಪ್ಲಾಸ್ಟಿಕ್ ಕವರು, ಆ ಥರ ತೊಗೊಂಬಿಟ್ಟು ನೀವು ಇದನ್ನು ಈ ಥರ ಮಾಡ್ಕೋಬೇಕು. ನೋಡಿ, ಇದನ್ನು 2 ಮಾಡ್ತಾಯಿದ್ದೀನಿ ನಾನು. ಇದು 2 ಮಾಡಿಬಿಟ್ಟು ನಾನಿವಾಗ ರೊಟ್ಟಿ ತರ್ತೀನಿ. ಈ ಥರ ಮಾಡಿ ಮಕ್ಕಳು ಕೊಡಿ, ತುಂಬ ಒಳ್ಳೆಯದಿದೆ. ನೋಡಿ, ಈ ಥರ ತಟ್ಟಬೇಕು. ದಪ್ಪನೇ ಇರಬೇಕು, ತೆಳ್ಳಗೆ ತಟ್ಟಕ್ಕೆ ಹೋಗಬೇಡಿ. ಸ್ವಲ್ಪ ಈ ಥರ ದಪ್ಪ ರೊಟ್ಟಿ ತಟ್ಕೊಂಡ್ಬಿಟ್ಟು ಬೇಯಿಸ್ಕೊಂಡು ಇದನ್ನು ಲಡ್ಡು ಮಾಡಿದರೆ ಮಾತ್ರ ಸೂಪರಾಗಿರುತ್ತೆ, ತಿನ್ನೋಕ್ಕೂ ಚೆನ್ನಾಗಿರುತ್ತೆ. ಶುಗರು BP ಇರೋರಿಗಂತೂ ಡೈಲಿ ಒಂದೊಂದು ಕೊಟ್ಟರು ಒಳ್ಳೆಯದು. ಬೆಲ್ಲ, ರಾಗಿ ಹಿಟ್ಟು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ನೋಡಿ, ಇವಾಗ ಇದನ್ನು ತೊಗೊಂಡ್ಬಿಟ್ಟು ನಾವು ಹಂಚಿಡಬೇಕು. ಹಂಚಿದ್ಮೇಲೆ ಈ ಥರ ಬೇಯಿಸ್ಕೋಬೇಕು. ಇವಾಗ ಸ್ವಲ್ಪ ಇದ್ರ ಸುತ್ತ ನಾವು ಎಣ್ಣೆ ಬಿಡೋಣ. 1 ಸ್ಪೂನಷ್ಟು ಬಿಡಿ ಸಾಕು. ಇದು ಸ್ವಲ್ಪ ಬೇಯಿದ್ರಾಗೆ ನಾನು ಇನ್ನೊಂದು ತಟ್ಕೊಂಬರೋಣ, ಬನ್ನಿ. ನೋಡಿ, ಇವಾಗ 1 ನಿಮಿಷ ಬಿಟ್ಬಿಟ್ಟು ನಾವು ತಿರುವಾಕೋಣ. ನೋಡಿ, ತಿರುವಾಕಿದ್ರೆ ಎಷ್ಟು ಚೆನ್ನಾಗಿ ಬೆಂದಿರುತ್ತೆ. 1-2 ಸತಿ ಇದನ್ನು ಚೆನ್ನಾಗಿ ಬೇಯಿಸ್ಕೊಂಡ್ಬಿಟ್ಟು ನಾವು ಲಡ್ಡು ಮಾಡೋಣ. ನೋಡಿ, ಇವಾಗ ಮತ್ತೆ ನಾನು ಮಗ್ಚಾಕ್ತೀನಿ. ಸ್ವಲ್ಪ ಚೆನ್ನಾಗಿ ಬೇಯಬೇಕಿದು. ಬೆಂದರೆ ನಾವು ಪುಡಿ ಮಾಡಿಕೊಂಡು ಮಿಕ್ಸಿಗೆ ಹಾಕೋಬೋದು. ಯಾರು ನಮ್ಮ ವಿಡಿಯೋ ನೋಡ್ತಾ ಇದ್ದೀರಾ ಲಾಸ್ಟ್ ಗಂಟ ನೋಡಿ, ಅಂದರೆ ಇದು ರಾಗಿ ಹಿಟ್ಟಿನ ಲಡ್ಡು ಹೇಗೆ ಮಾಡೋದು ಅಂತ ನಿಮಗೆ ಗೊತ್ತಾಗುತ್ತೆ. ಅರ್ಧಕ್ಕೆ ನೀವು ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ನೋಡಿ, 2 ರೆಡಿಯಾಗಿದೆ. ಸ್ವಲ್ಪ ಇದನ್ನು ತಣ್ಣಗಾಗಕ್ಕೆ ಬಿಡೋಣ. ತಣ್ಣಗಾದ ನಂತರ ಹೇಗೆ ಲಡ್ಡು ಮಾಡೋದಂತ ನಾನು ನಿಮಗೆ ತೋರಿಸ್ತೀನಿ. ನೋಡಿ, ಇವಾಗ ತಣ್ಣಗಾಗಿದೆ. ಇವಾಗ ಇದನ್ನು ನಾವು ಹೇಗೆ ಮಾಡೋದಂತ ನಾನು ತೋರಿಸ್ತೀನಿ. ಒಂದು ಜಾರ್ ತೊಗೋಬೇಕು. ಜಾರ್ಗೆ ನಾವು ಈ ಥರ ಮುರಿದ್ಬಿಟ್ಟು ಪೀಸ್ ಮಾಡಿಕೊಂಡು ಸಣ್ಣದ ಪೀಸ್ ಮಾಡಿಬಿಟ್ಟು ನಾವು ಇದಕ್ಕೆ ಹಾಕ್ಕೋಬೇಕು. ಈ ಥರ ಪೀಸ್ ಮಾಡಿ ಹಾಕ್ಕೊಂಡು ಲಡ್ಡು ಮಾಡೋದ್ರಿಂದ ಸಖತ್ತಾಗಿರುತ್ತೆ. ಇಲ್ಲ, ನಾನು 2 ರಾಗಿ ರೊಟ್ಟಿ ನಾನು ಮುರಿದಾಯಿತು. ಇವಾಗ ಎಳ್ಳು, ನೋಡಿ, ಬಾದಾಮಿ, ಕಡಲೆ ಬೀಜ, ನೋಡಿ 2 ಏಲಕ್ಕಿ ತೊಗೊಂಡಿದ್ದ ಏಲಕ್ಕಿ. ಇವಾಗ ನಾನು 1 ರೌಂಡು ರುಬ್ಕೊಂಬರ್ತೀನಿ, ಬನ್ನಿ. ನೋಡಿ, ಯಾವ ಥರ ಪುಡಿ ಆಗಿದೆ ಅಂತೆ. ಈ ಥರ ಪುಡಿ ಮಾಡ್ಕೊಂಬಿಟ್ಟು ಇವಾಗ ನಾವು ಇದಕ್ಕೆ ಬೆಲ್ಲ ಸೇರಿಸೋಣ. ಬೆಲ್ಲ ಹಾಕಿಬಿಟ್ಟು ಇನ್ನೊಂದು ರೌಂಡು ಹಾಕ್ಕೊಂಬರ್ತೀನಿ, ಬನ್ನಿ. ನೋಡಿ, ಯಾವ ಥರ ಆಗಿದೆ ಅಂತ, ಎಷ್ಟು ಚೆನ್ನಾಗಾಗಿದೆ, ಎಷ್ಟು ಸೂಪರಾಗಿದೆ. ನೋಡಿ, ಈ ಥರ ತಟ್ಟೆಗೆ ಹಾಕ್ಕೊಂಬಿಟ್ಟು ನಾವು ಇವಾಗ ನಮ್ಗೆ ಯಾವ ಸೈಜ್ ಬೇಕೋ ಆ ಸೈಜು ನಾವು ಲಡ್ಡು ಕಟ್ಕೋಬೋದು. ನೋಡಿ, ಈ ಥರ ನಾವು ಲಡ್ಡು ಕಟ್ಕೊಳ್ಳೋಣ. ನಮಗೆ ಯಾವ ಸೈಜ್ ಬೇಕೋ ಆ ಥರ ಮಾಡಿ ಈ ಥರ ಬಾಕ್ಸಲ್ಲಿ ಇಟ್ಬಿಟ್ರೆ ಇದು ನೀವು ಒಂದು 10-15 ದಿವಸ 20 ದಿವಸ ಇಟ್ಟರು ಏನೂ ಆಗೋಲ್ಲ, ಸೂಪರಾಗಿರುತ್ತೆ. ಮಕ್ಳಿಗೆ ಒಂದೊಂದು ಈ ಥರ ಬಂದಾಗ ಒಂದೊಂದು ಲಡ್ಡು ಕೊಟ್ಬಿಟ್ರೆ ಅವಕ್ಕೆ ರಾಗಿ ಹಿಟ್ಟಿಂದ ಅನಿಸೋದೇ ಇಲ್ಲ, ತುಂಬ ಚೆನ್ನಾಗಿರುತ್ತೆ ಇದು. ನೋಡಿ, ಇದೇ ಥರ ನಾನು ಎಲ್ಲ ಲಡ್ಡು ಕಟ್ಕೊಂಬರ್ತೀನಿ, ಬನ್ನಿ. ನೋಡಿ, ನಾನು ರಾಗಿ ಹಿಟ್ಟಿನ ಲಡ್ಡು ಎಲ್ಲ ಕಟ್ಕೊಂಬಂದಿದ್ದೀನಿ. ಇದೊಂದು ಸತಿ ನೀವು ಟ್ರೈ ಮಾಡಿ ನೋಡಿ, ಸಖತ್ತಾಗಿರುತ್ತೆ. ಈ ರಾಗಿ ಹಿಟ್ಟಿನ ಲಡ್ಡು ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ.